ಒಂದು ಕ್ಷಣ ಕಲ್ಪನೆ ಮಾಡಿ, ನೀವೊಂದು ದಟ್ಟವಾದ ಕಾಡಿನ ಮಧ್ಯದಲ್ಲಿ ನಿಂತಿದ್ದೀರಿ. ಎಲ್ಲೆಡೆ ಕತ್ತಲೆ, ಮರಗಳ ನಡುವೆ ಗಾಳಿ ಸದ್ದು ಮಾಡ್ತಿದೆ. ದೂರದಲ್ಲಿ ಯಾವುದೋ ಪ್ರಾಣಿಯ ಕೂಗು ಕೇಳಿಸ್ತಿದೆ. ಆ ಕ್ಷಣದಲ್ಲಿ ನಿಮ್ಮ ಹೃದಯ ಜೋರಾಗಿ ಬಡಿದಾಡ್ತದೆ. ಯಾಕಂದ್ರೆ ನಿಮ್ಮ ಮುಂದೆ ನಿಂತಿರುವುದು ಒಂದು ಪ್ರಾಣಿಯಲ್ಲ, ಒಬ್ಬ ಶತ್ರು ಕೂಡ ಅಲ್ಲ, ಆದರೆ ಅದಕ್ಕಿಂತಲೂ ಹೆಚ್ಚು ಶಕ್ತಿಯುತವಾದದ್ದು ಅದು ಭಯ. ಭಯ ಎನ್ನುವುದು ಮನುಷ್ಯನ ಜೀವನವನ್ನು ನಿಲ್ಲಿಸುವ ಅತೀ ದೊಡ್ಡ ಶಕ್ತಿ. ಎಷ್ಟು ಕನಸುಗಳನ್ನು ಅದು ಕೊಂದಿದೆ, ಎಷ್ಟು ಪ್ರತಿಭೆಗಳನ್ನು ಅದು ಮುಚ್ಚಿಟ್ಟಿದೆ, ಎಷ್ಟು ಜನರು ತಮ್ಮ ಜೀವನದಲ್ಲಿ ದೊಡ್ಡದನ್ನು ಸಾಧಿಸಬಹುದಾಗಿದ್ರು ಭಯದ ಕಾರಣದಿಂದ ಒಂದು ಹೆಜ್ಜೆಯನ್ನ ಮುಂದೆ ಇಡಲಿಲ್ಲ ಎಂಬುದನ್ನು ಯೋಚಿಸಿ ನೋಡಿ. ಭಯ ನಮ್ಮ ಕಿವಿಯಲ್ಲಿ ನಿಧಾನವಾಗಿ ಹೇಳ್ತಿದೆ, ನೀನಿದನ್ ಮಾಡಲಾರೆ. ನೀನು ಒಂದು ವೇಳೆ ಸೋತ್ರೆ ಏನಾಗ್ತದೆ? ಜನರು ನಿನ್ನ ನೋಡಿ ನಕ್ಕಿದ್ರೆ ಹೇಗೆ? ಆದರೆ ಸತ್ಯ ಏನಂದ್ರೆ, ಭಯ ನಮ್ಮ ಶತ್ರು ಅಲ್ಲ, ಅದು ನಮ್ಮನ್ನು ಪರೀಕ್ಷಿಸುವ ಶಿಕ್ಷಕ. ಭಯ ಇರುವ ಜಾಗದಲ್ಲೇ ಧೈರ್ಯ ಹುಡ್ತದೆ, ಭಯ ಇರುವ ಜಾಗದಲ್ಲೇ ಬೆಳವಣಿಗೆ ಆರಂಭವಾಗ್ತದೆ. ಧೈರ್ಯ ಎಂದರೆ ಭಯ ಇಲ್ಲದಿರುವುದಲ್ಲ, ಭಯ ಇದ್ದರೂ ಮುಂದೆ ನಡೆಯುವ ಶಕ್ತಿ. ಬಹಳ ವರ್ಷಗಳ ಹಿಂದೆ ಒಂದು ದಟ್ಟವಾದ ಕಾಡಿನ ಅಂಚಿನಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಆದರ್ಶ್ ಎಂಬ ಯುವಕ ವಾಸಿಸುತ್ತಿದ್ದನು. ಹೊರಗಿನಿಂದ ನೋಡಿದ್ರೆ ಅವನು ಸಾಮಾನ್ಯ ಯುವಕನಂತೆ ಕಾಣುತ್ತಿದ್ದನು, ಬಲಿಷ್ಠ, ಆರೋಗ್ಯವಂತ, ಶಾಂತ. ಆದರೆ ಅವನ ಒಳಗೆ ಒಂದು ದೊಡ್ಡ ಯುದ್ಧ ನಡೆಯುತ್ತಿತ್ತು. ಆದರ್ಶ್ ತನ್ನ ಭಯಗಳೊಂದಿಗೆ ಬದುಕುತ್ತಿದ್ದನು. ಜನರ ಮುಂದೆ ಮಾತನಾಡಲು ಅವನು ಹೆದರುತ್ತಿದ್ದನು, ತನ್ನ ಕನಸುಗಳನ್ನು ಬೆನ್ನಟ್ಟಲು ಹೆದರಿದನು, ಹೊಸ ಅವಕಾಶಗಳನ್ನು ಹಿಡಿಯಲು ಹೆದರಿದನು. ಪ್ರತಿಯೊಂದು ಅವಕಾಶ ಅವನ ಮುಂದೆ ಬಂದಾಗ ಅವನ ಮನಸ್ಸಿನೊಳಗೆ ಧ್ವನಿ ಹೇಳುತ್ತಿತ್ತು, ನೀನು ವಿಫಲವಾದ್ರೆ ಏನು, ಜನರು ನಿನ್ನನ್ನು ನಕ್ಕಿದ್ರೆ ಏನು, ನೀನು ಸಾಕಷ್ಟು ಒಳ್ಳೆಯವನಲ್ಲ. ಹೀಗಾಗಿ ಆದರ್ಶ್ ಮೌನವಾಗುತ್ತಿದ್ದನು. ಅವನು ಹಿಂದೆ ನಿಂತುಕೊಂಡೇ ಇತರರು ಮುಂದೆ ಸಾಗುವುದನ್ನು ನೋಡುತ್ತಿದ್ದನು. ದಿನಗಳು ತಿಂಗಳುಗಳಾಗಿ ಬದಲಾಗಿದವು. ನಿಧಾನವಾಗಿ ಅವನ ಹೃದಯದಲ್ಲಿ ಒಂದು ಭಾವನೆ ಹೆಚ್ಚುತ್ತಾ ಹೋಯಿತು, ಪಶ್ಚಾತ್ತಾಪ. ಒಂದು ಸಂಜೆ ಸೂರ್ಯ ಅಸ್ತಮಿಸುತ್ತಿದ್ದಾಗ, ಆಕಾಶ ಕಿತ್ತಳೆ ಬಣ್ಣದಿಂದ ಹೊಳೆಯುತ್ತಿದ್ದಾಗ ಆದರ್ಶ್ ತನ್ನನ್ನೇ ಕೇಳಿಕೊಂಡನು, ನಾನು ನನ್ನ ಜೀವನವನ್ನು ಭಯಕ್ಕೆ ಒಪ್ಪಿಸಿ ಬಿಡಬೇಕೆ? ಇದೇ ಪ್ರಶ್ನೆ ಅವನ ಜೀವನವನ್ನು ಬದಲಿಸಿತು. ಯಾಕಂದ್ರೆ ನಾವು ನಮ್ಮ ಭಯವನ್ನು ಪ್ರಶ್ನಿಸುವ ಕ್ಷಣದಲ್ಲೇ ಬದಲಾವಣೆ ಆರಂಭವಾಗ್ತದೆ. ಯಾರೋ ಹೇಳಿದ್ದನ್ನು ಅವನು ಕೇಳಿದ್ದನು, ಕಾಡಿನ ಆಳದಲ್ಲಿ ಒಬ್ಬ ಜ್ಞಾನಿ ವೃದ್ಧ ವಾಸಿಸುತ್ತಾರೆ. ಜೀವನದ ಕಠಿಣ ಪ್ರಶ್ನೆಗಳಿಗೂ ಉತ್ತರ ನೀಡ್ತಾರೆ. ಆದರ್ಶ ತನ್ನ ತಾಯಿಗೆ ವಿದಾಯ ಹೇಳಿ ಒಂದು ಚಿಕ್ಕ ಚೀಲ ತೆಗೆದುಕೊಂಡು ಕಾಡಿನೊಳಗೆ ನಡೆಯಲು ಆರಂಭಿಸಿದನು. ಕಾಡು ನಿಧಾನವಾಗಿ ಗಾಢವಾಗುತ್ತಾ ಹೋಯಿತು. ಮರಗಳು ಎತ್ತರವಾಗುತ್ತಾ ಹೋಯಿತು, ನೆರಳುಗಳು ಉದ್ದವಾಗುತ್ತಾ ಹೋಯಿತು. ಎಲೆಗಳ ಸದ್ದು, ಕೊಂಬೆಗಳ ಮುರಿಯುವ ಶಬ್ದ, ದೂರದಲ್ಲಿ ಕೇಳುವ ಪ್ರಾಣಿಗಳ ಕೂಗು ಎಲ್ಲವೂ ಅವನ ಭಯವನ್ನ ಹೆಚ್ಚಿಸುತ್ತಿತ್ತು. ಆದರೂ ಅವನು ತನ್ನನ್ನು ತಾನು ಕೇಳಿಕೊಂಡನು, ನಾನು ಹಿಂತಿರುಗೋದಿಲ್ಲ, ಸತ್ಯವನ್ನು ಕಂಡು ಹಿಡಿಯುವವರೆಗೆ ನಾನು ನಡೀತೇನೆ. ಗಂಟೆಗಳ ಕಾಲ ನಡೆದ ನಂತರ ಅವನು ಒಂದು ತೆರವಾದ ಜಾಗಕ್ಕೆ ತಲುಪಿದನು. ಅದರ ಮಧ್ಯದಲ್ಲಿ ಒಂದು ದೊಡ್ಡ ಆಲದ ಮರ ನಿಂತಿತ್ತು. ಅದರ ಬೇರುಗಳು ಗೋಡೆಯಂತೆ, ಕೊಂಬೆಗಳು ಆಕಾಶವನ್ನು ತಲುಪುವ ಕೈಗಳಂತೆ ಹರಡಿದ್ದವು. ಆ ಮರದ ಕೆಳಗೆ ಒಬ್ಬ ವೃದ್ಧ ಶಾಂತವಾಗಿ ಕುಳಿತಿದ್ದರು. ಅವರ ಮುಖದಲ್ಲಿ ಶಾಂತಿ, ಕಣ್ಣುಗಳಲ್ಲಿ ಆಳವಾದ ಜ್ಞಾನ. ಆದರ್ಶ್ ಅವರಿಗೆ ನಮಸ್ಕರಿಸಿ ಕೇಳಿದನು, ನಾನು ಭಯದಿಂದ ದಣಿದಿದ್ದೇನೆ. ಅದು ನನ್ನ ಜೀವನವನ್ನು ನಿಯಂತ್ರಿಸುತ್ತದೆ, ನನ್ನ ಕನಸುಗಳನ್ನು ಕಸಿಯುತ್ತದೆ. ದಯವಿಟ್ಟು ಹೇಳಿ, ಭಯವನ್ನ ಹೇಗೆ ಸೋಲಿಸಬೇಕು? ವೃದ್ಧರು ನಿಧಾನವಾಗಿ ನಕ್ಕರು ಮತ್ತು ಒಂದು ಮಾರ್ಗ ಹೇಳಿದರು. ಭಯವನ್ನು ಸೋಲಿಸಲು ಒಂದು ಮಾರ್ಗ ಮಾತ್ರ ಇದೆ, ಅದನ್ನು ಎದುರಿಸಬೇಕು. ಆ ರಾತ್ರಿ ವೃದ್ಧರು ಆದರ್ಶ್ಗೆ 3 ಪರೀಕ್ಷೆಗಳನ್ನು ನೀಡಿದ್ರು. ಮೊದಲ ಪರೀಕ್ಷೆಯಲ್ಲಿ ಅವರು ಅವನನ್ನು ಒಂದು ನದಿಯ ಅಂಚಿಗೆ ಕರೆದುಕೊಂಡು ಹೋದರು. ಕೆಳಗೆ ವೇಗವಾಗಿ ಹರಿಯುವ ಕತ್ತಲೆ ನದಿ, ಅದರ ಮೇಲೆ ಕಿರಿದಾದ ಮರದ ಸೇತುವೆ. ಆದರ್ಶ್ ಹೆದರಿದನು, ಆದರೆ ವೃದ್ಧರು ಹೇಳಿದ್ರು, ಒಂದು ಹೆಜ್ಜೆ ಇಡು. ಆದರ್ಶ್ ನಿಧಾನವಾಗಿ ಮೊದಲ ಹೆಜ್ಜೆ ಇಟ್ಟನು. ನಂತರ ಮತ್ತೊಂದು ಹೆಜ್ಜೆ, ಮತ್ತೆ ಮತ್ತೊಂದು. ಅವನ ಹೃದಯ ಜೋರಾಗಿ ಬಡಿದಾಡುತ್ತಿತ್ತು, ಆದರೆ ಅವನು ನಿಲ್ಲಲಿಲ್ಲ. ಕೊನೆಗೆ ಅವನು ಸೇತುವೆಯನ್ನು ದಾಟಿದನು. ಹಿಂದಿರುಗಿ ನೋಡಿದಾಗ ಅವನು ಅರಿತುಕೊಂಡನು, ತನ್ನ ಮನಸ್ಸಿನಲ್ಲಿ ಕಂಡಷ್ಟು ಭಯಾನಕವಾಗಿರಲಿಲ್ಲ. ವೃದ್ಧರು ಹೇಳಿದ್ರು, ಬಹುತೇಕ ಭಯಗಳು ಜಗತ್ತಿನಲ್ಲಿ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಹುಡ್ತವೆ. 2ನೇ ಪರೀಕ್ಷೆಯಲ್ಲಿ ವೃದ್ಧರು ಒಂದು ಮಣ್ಣಿನ ಪಾತ್ರೆ ಇಟ್ಟರು. ಅದರೊಳಗೆ ಏನೋ ಚಲಿಸುತ್ತಿತ್ತು. ಆದರ್ಶ್ ಭಯಪಟ್ಟನು, ಅದರಲ್ಲಿ ಹಾವು ಇದ್ರೇನು? ಆದರೆ ವೃದ್ಧರು ಹೇಳಿದ್ರು, ಸತ್ಯವನ್ನು ತಿಳಿಯಲು ಧೈರ್ಯ ಬೇಕು. ಆದರ್ಶ್ ಕೈ ಹಾಕಿದನು. ಅದರಲ್ಲಿ ಒಂದು ಚಿಕ್ಕ ಕಪ್ಪೆ ಮಾತ್ರ ಇತ್ತು. ವೃದ್ಧರು ಹೇಳಿದ್ರು, ನೋಡಿದೆಯಾ, ಯಾವುದು ಆಗುವ ಮೊದಲು ಭಯ ನಿನ್ನನ್ನು ಕಾಡಿಸಿತು.
ಭಯ ಮೊದಲು ನಮ್ಮ ಮನಸ್ಸಿನಲ್ಲಿ ನೋವು ಕೊಡ್ತದೆ, ನಂತರ ನಿಜವಾದ ಅಪಾಯ ಇದ್ರೆ ಮಾತ್ರ ಮತ್ತೆ ನೋವು ಕೊಡ್ತದೆ. 3ನೇ ಪರೀಕ್ಷೆ ಅತ್ಯಂತ ಕಠಿಣವಾಗಿತ್ತು. ಅವರು ಕಾಡಿನ ಆಳಕ್ಕೆ ಹೋದರು. ಅಲ್ಲಿ ಒಂದು ತೋಳದ ಗರ್ಜನೆ ಕೇಳಿಸಿತು. ಅದರ ಕಣ್ಣುಗಳು ಕತ್ತಲೆಯಲ್ಲಿ ಹೊಳೆಯುತ್ತಿತ್ತು. ಆದರ್ಶ್ ಓಡಲು ಬಯಸಿದನು. ಆದರೆ ವೃದ್ಧರು ಹೇಳಿದ್ರು, ನೀನು ಓಡಿದ್ರೆ ಅದು ನಿನ್ನನ್ನು ಬೆನ್ನಡ್ತದೆ, ನಿಲ್ಲು ಮತ್ತು ಅದನ್ನು ಎದುರಿಸು. ಆದರ್ಶ್ ನಡುಗುತ್ತಿದ್ದರೂ ನಿಂತನು. ಅವನು ತೋಳದ ಕಣ್ಣುಗಳತ್ತ ನೋಡುತ್ತಾ ದೃಢವಾಗಿ ನಿಂತನು. ಕೆಲವು ಕ್ಷಣಗಳ ನಂತರ ತೋಳ ನಿಧಾನವಾಗಿ ಕಾಡಿನೊಳಗೆ ಕಾಣೆಯಾಯಿತು. ಆ ಕ್ಷಣದಲ್ಲಿ ಆದರ್ಶ್ ಒಂದು ಮಹತ್ವದ ಸತ್ಯವನ್ನು ಅರಿತುಕೊಂಡನು. ನಾವು ಭಯವನ್ನು ಎದುರಿಸುವ ಕ್ಷಣದಲ್ಲಿ ನಮ್ಮೊಳಗಿನ ನಿಜವಾದ ಶಕ್ತಿ ಹೊರಬರ್ತದೆ. ವೃದ್ಧರು ಹೇಳಿದ್ರು, ಭಯ ನಿನ್ನ ಶತ್ರು ಅಲ್ಲ, ಅದು ನಿನ್ನ ಶಿಕ್ಷಕ. ಪ್ರತಿಯೊಂದು ಬಾರಿ ನೀನು ಅದನ್ನು ಎದುರಿಸಿದಾಗ ನೀನು ಇನ್ನಷ್ಟು ಬಲವಾಗ್ತೀಯ. ನೆನಪಿಡು, ಜೀವನದಲ್ಲಿ ದೊಡ್ಡ ಗೆಲುವು ಅಂದ್ರೆ ಇತರರನ್ನು ಸೋಲಿಸೋದಲ್ಲ, ನಿಮ್ಮ ಭಯವನ್ನು ಸೋಲಿಸೋದು. ನಿಮ್ಮ ಕನಸುಗಳು ನಿಮ್ಮ ಭಯಕ್ಕಿಂತ ದೊಡ್ಡದಾದಾಗ ನಿಮ್ಮ ಜೀವನ ಬದಲಾಯಿಸಲು ಆರಂಭವಾಗ್ತದೆ. ಬೆಳಿಗ್ಗೆ ಆಗುವಾಗ ಆದರ್ಶ್ ವೃದ್ಧರಿಗೆ ನಮಸ್ಕರಿಸಿ ಕಾಡಿನಿಂದ ಹೊರಕ್ಕೆ ನಡೆಯತೊಡಗಿದನು. ಭಯ ಇನ್ನೂ ಇದ್ದಿತು, ಆದರೆ ಈಗ ಅದು ಅವನನ್ನು ನಿಯಂತ್ರಿಸಲಿಲ್ಲ. ಅವನಿಗೆ ಒಂದು ಸತ್ಯ ತಿಳಿದಿತ್ತು. ಭಯ ಒಂದು ಗೋಡೆಯಲ್ಲ, ಅದು ಒಂದು ಬಾಗಿಲು. ಆ ಬಾಗಿಲನ್ನು ತೆರೆಯುವವರು ಮಾತ್ರ ತಮ್ಮ ಜೀವನದ ಹೊಸ ದಾರಿಯನ್ನ ಕಂಡುಕೊಳ್ತಾರೆ. ಈಗ ಈ ಕತೆ ಕೇಳುತ್ತಿರುವ ನೀನು ನಿನ್ನನ್ನು ಕೇಳಿಕೊಳ್ಳು. ನಿನ್ನ ಮುಂದೆ ಯಾವ ಭಯ ನಿಂತಿದೆ? ವಿಫಲತೆಯ ಭಯವೇ, ತಿರಸ್ಕಾರದ ಭಯವೇ, ಅಥವಾ ಹೊಸ ಜೀವನವನ್ನು ಆರಂಭಿಸುವ ಭಯವೇ? ನೆನಪಿಡು, ಭಯ ಅಂತ್ಯವಲ್ಲ, ಅದು ಒಂದು ಆಹ್ವಾನ. ನಿಮ್ಮೊಳಗಿನ ಧೈರ್ಯವನ್ನು ಕಂಡುಕೊಳ್ಳುವ ಆಹ್ವಾನ. ಭಯದಿಂದ ಓಡಿದ್ರೆ ಜೀವನ ಚಿಕ್ಕದಾಗ್ತದೆ, ಭಯವನ್ನು ಎದುರಿಸಿದ್ರೆ ಜೀವನ ಮಹತ್ತರವಾಗ್ತದೆ. ಆದ್ದರಿಂದ ಇಂದು ಒಂದು ನಿರ್ಧಾರ ಮಾಡಿ, ಭಯದಿಂದ ಓಡಬೇಡಿ, ಅದನ್ನು ಎದುರಿಸಿ. ನೆನಪಿಡಿ, ಈ ಜಗತ್ತಿನಲ್ಲಿ ದೊಡ್ಡ ಸಾಧನೆ ಮಾಡಿದವರು ಭಯವಿಲ್ಲದವರಲ್ಲ, ಅವರು ಭಯವನ್ನು ಗೆದ್ದವರು. ನಿಮ್ಮೊಳಗೂ ಶಕ್ತಿ ಇದೆ, ನಿಮ್ಮೊಳಗೂ ಅದೇ ಧೈರ್ಯ ಇದೆ. ಇಂದು ನೀವು ಒಂದು ನಿರ್ಧಾರ ಮಾಡಬಹುದು, ಭಯದೊಂದಿಗೆ ಬದುಕುವ ಜೀವನವು ಅಥವಾ ಭಯವನ್ನು ಎದುರಿಸಿ ನಿಮ್ಮ ನಿಜವಾದ ಶಕ್ತಿಯನ್ನು ಕಂಡುಕೊಳ್ಳುವ ಜೀವನವು. ಯಾಕಂದ್ರೆ ಸತ್ಯ ಏನಂದ್ರೆ, ನೀವು ಭಯದ ಮುಂದೆ ತಲೆಬಾಗಿದ್ರೆ ನಿಮ್ಮ ಕತೆ ಅಲ್ಲಿಯೇ ಮುಗಿದು ಬಿಡ್ತದೆ. ಆದ್ರೆ ನೀವು ಭಯದ ಕಣ್ಣಿನಲ್ಲಿ ನೋಡಿ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿಮ್ಮ ಜೀವನದ ಅತ್ಯಂತ ಮಹಾನ್ ಅಧ್ಯಾಯ ಅಲ್ಲಿ ಆರಂಭವಾಗ್ತದೆ. ಆದ್ದರಿಂದ ಇಂದು ಒಂದು ಮಾತು ನಿಮ್ಮ ಹೃದಯದಲ್ಲಿ ನೆನಪಿಡಿ, ಭಯ ನಿಮ್ಮನ್ನು ನಿಲ್ಲಿಸಲು ಬಂದಿಲ್ಲ, ಅದು ನಿಮ್ಮನ್ನು ಎಷ್ಟು ಶಕ್ತಿಯುತನಾಗಿ ಮಾಡಬಹುದು ಎಂಬುದನ್ನು ತೋರಿಸಲು ಬಂದಿದೆ. ಕೊನೆಯದಾಗಿ ಹೇಳೋ ಮಾತಿಷ್ಟೇ, ಭಯವು ನಿಮ್ಮನ್ನು ನಿಲ್ಲಿಸೋದಿಲ್ಲ, ನೀವು ಅದನ್ನು ನಂಬಿದಾಗ ಮಾತ್ರ ಅದು ಗೆಲ್ಲುತ್ತದೆ. ನೀವು ಓಡಿದ್ರೆ ಭಯ ನಿಮ್ಮ ಹಿಂದೆ ಬರ್ತದೆ, ನೀವು ನಿಂತರೆ ಭಯ ನಿಮ್ಮ ಮುಂದೆ ಕುಗ್ಗುತ್ತದೆ. ಪ್ರತಿ ದೊಡ್ಡ ವ್ಯಕ್ತಿಯ ಹಿಂದೆ ಒಂದು ಸತ್ಯ ಇದೆ, ಅವರು ಭಯವಿಲ್ಲದವರು ಅಲ್ಲ, ಅವರು ಭಯವನ್ನು ಎದುರಿಸಿದವರು. ಜೀವನದಲ್ಲಿ ದೊಡ್ಡ ಗೆಲುವು ಎಂದರೆ ಇತರರನ್ನು ಸೋಲಿಸೋದಲ್ಲ, ನಿಮ್ಮ ಭಯವನ್ನು ಸೋಲಿಸೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅಥವಾ ಮುಂದಿನ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸಾಧ್ಯವಾದಷ್ಟು ಈ ವಿಡಿಯೋ ಲಿಂಕನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಕಳಿಸಿ, ಹಾಗೆ ವಾಟ್ಸಪ್ ಸ್ಟೇಟಸ್ ಇರಿ. ಧನ್ಯವಾದಗಳು.